ವಿಜಯನಗರ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಮಹತ್ವದ ಕಾಮಗಾರಿ ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಜಲಾಶಯದ 33 ಟೆಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಕಳೆದ ವರ್ಷ ಆಗಸ್ಟ್ 10ರಂದು 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಅಪಾರ ಪ್ರಮಾಣದ ನೀರು ನದಿಗೆ ಹರಿದಿತ್ತು. ಈ ಘಟನೆಯ ನಂತರ ಎಲ್ಲಾ 33 ಗೇಟ್ಗಳನ್ನು ಹೊಸದಾಗಿ ಅಳವಡಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. 2025ರ ಡಿಸೆಂಬರ್ 24ರಿಂದ ಆರಂಭವಾದ ಈ ಮಹತ್ವದ ಕಾಮಗಾರಿ 121 ದಿನಗಳ ಸತತ ಶ್ರಮದ ಫಲವಾಗಿ ಈಗ ಕಂಪ್ಲೀಟ್ ಆಗಿದೆ. ಸಾಕಷ್ಟು ಸವಾಲುಗಳ ನಡುವೆಯೂ ತಜ್ಞರು, ಅಧಿಕಾರಿಗಳು ಮತ್ತು ಕಾರ್ಮಿಕರು ನಿರಂತರವಾಗಿ ಕೆಲಸವನ್ನ ನಡೆಸಿದ್ದು ಇದೀಗ ಗೇಟ್ ಅಳವಡಿಕೆ ಯಶಸ್ವಿಯಾಗಿ ಮುಗಿದಿದೆ. ಬಾಕಿ ಇರುವಂತಹ ವೆಲ್ಡಿಂಗ್ ಹಾಗೂ ಬಣ್ಣ ಹಚ್ಚುವ ಕೆಲಸಗಳನ್ನು ಮೇ 15ರ ಒಳಗೆ ಪೂರ್ಣಗೊಳಿಸುವಂತ ನಿರೀಕ್ಷೆ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಜಲಾಶಯ ಮಂಡಳಿಯ ಅಧಿಕಾರಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ವಾರ್ಕೆ ರೆಡ್ಡಿ, ನಾರಾಯಣ ನಾಯಕ್ ಹಾಗೆ ಚಂದ್ರಶೇಖರ್ ಸೇರಿದಂತೆ ಅಧಿಕಾರಿಗಳು ಕಾಮಗಾರಿಯನ್ನ ವೀಕ್ಷಿಸಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ರೈತರ ಜೀವನಾಡಿ ತುಂಗಭದ್ರೆಗೆ ಒಂದು ರೀತಿ ಹೊಸ ಭದ್ರತೆಯನ್ನು ಕಲ್ಪಿಸಲಾಗಿದೆ. ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ ಅಳವಡಿಕೆ ಏನು ಮಾಡಲಾಗ್ತಾ ಇತ್ತು ಆ ಒಂದು ಕೆಲಸ ಈಗ ಪೂರ್ಣಗೊಂಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 121 ದಿನಗಳ ಸತತ ಶ್ರಮದಿಂದಾಗಿ ಮಹತ್ವದ ಕಾಮಗಾರಿಯಲ್ಲಿದೆ ಅದು ಯಶಸ್ಸು ಕಂಡಿದೆ. 19ನೇ ಗೇಟ್ ಕಿತ್ತು ಹೋಗಿದ್ದಂತಹ ಬಳಿಕ ಸಾಕಷ್ಟು ಚೇಂಜಸ್ ಅನ್ನು ಮಾಡಲಾಯಿತು. ಮೇ 15ರ ಒಳಗೆ ವೆಲ್ಡಿಂಗ್ ಹಾಗೆ ಪೇಂಟಿಂಗ್ ಮುಗಿಯುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ.